ಓಂ ನಮೋ ಕಾಲಭೈರವಾಯ. ಕಾಲಭೈರವ ತಾಂತ್ರಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನದು ಯಾವುದೇ ರೀತಿ ಕಾನ್ಸೆಪ್ಟ್ ಇಲ್ಲ ಅಥವಾ ಯಾವುದೇ ರೀತಿ ಪ್ರಯೋಗದ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇಲ್ಲ. ಈ ಒಂದು ವಿಡಿಯೋ ಮಾಡಬೇಕಾದ್ರೆ ಬಹಳ ಬೇಜಾರಾಗುತ್ತೆ. ಕಾರಣ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಪೂರ್ತಿ ನೋಡಿ. ನಾನು ಪ್ರತಿಯೊಂದು ವಿಡಿಯೋಗಳಲ್ಲೂ ನಾನು ಸಹ ಹೇಳ್ತಾ ಇರ್ತೀನಿ, ವಿನಾಕಾರಣ ಯಾವುದೇ ಕಾರಣಕ್ಕೂ ಪ್ರಕೃತಿಗೆ ವಿರುದ್ಧವಾಗಿ ನೀವು ನಡ್ಕೋಬೇಡಿ, ಗಿಡ ಮರಗಳಿಗೆ ಹಾನಿಯನ್ನು ಮಾಡಬೇಡಿ, ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೆ ನೀವು ತೊಂದರೆಯನ್ನು ಕೊಡಬೇಡಿ. ನಿಮ್ಮ ಕೈಲಾದರೆ ಒಂದು ಚೊಂಬು ನೀರನ್ನು ಹಾಕಿ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಬೇಕಾದಂತಹ ಒಂದು ಆಹಾರವನ್ನು ಹಾಕಿ ಅಂತ ಹೇಳ್ತಾನೆ ಇರ್ತೀನಿ. ಪ್ರಕೃತಿಯಲ್ಲಿ ನಮಗೆ ಅಲ್ಲ, ಮನುಷ್ಯನಿಗೆ ಅಲ್ಲ, ಪ್ರಕೃತಿಯಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಂದು ಗಿಡ ಮೂಲಿಕೆಗಾಗಲಿ, ಪ್ರಾಣಿ ಪಕ್ಷಿಗಾಗಲಿ, ನರ ಮಾನವನಿಗಾಗಲಿ ತನಗೆ ಬೇಕಾದಂತಹ ಆಹಾರದಲ್ಲಿ ಸಾವಿರಾರು ರೀತಿಯಲ್ಲಿ ಆಹಾರ ಪದಾರ್ಥವನ್ನು ದೇವರು ನಮಗೆ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ. ಮನುಷ್ಯನ ಜನ್ಮಕ್ಕೆ ಒಂದು ಕಡೆ ವೆಜ್ಜಲ್ಲಿ ಬೇಕಾದಂತಹ ನೂರಾರು ಪದಾರ್ಥಗಳು ಸಿಗ್ತವೆ ತಿನ್ನೋಕ್ಕೆ. ತನಗೆ ರುಚಿಯಾಗಿ ಬೇಕಾದಂತಹ ಪದಾರ್ಥಗಳು ಸಹ ಸಿಗ್ತವೆ. ಅದೇ ರೀತಿ ನಾನ್ ವೆಜ್ಜು, ಮಾಂಸ ತಿನ್ನೋರಿಗೆ ನಾನ್ ವೆಜ್ಜಲ್ಲೂ ಸಹ ನೂರಾರು ರೀತಿಯಲ್ಲಿ ತನಗೆ ಬೇಕಾದಂತಹ ರುಚಿಯಲ್ಲಿ ನೂರಾರು ಥರ ಪದಾರ್ಥಗಳು ದೇವ್ರು ಕೊಟ್ಟಿದ್ದಾನೆ ತಿನ್ನೋಕ್ಕೆ. ಆ ರೀತಿ ಮನುಷ್ಯರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಮಾನವನಿಗೆ ಇಷ್ಟೊಂದು ಮಟ್ಟದಲ್ಲಿ ತಿನ್ನೋಕ್ಕೆ ಆಹಾರ ಸಿಕ್ಕಿದ್ರೂ ಸಹ ಕೆಲವೊಂದು ಜೀವಿಗಳನ್ನು ತಾನು ಕೊಂದು ತಿನ್ನೋದನ್ನು ಮಾತ್ರ ಈಗಿನ ಕಾಲದಲ್ಲೂ ಸಹ ಬಿಟ್ಟಿಲ್ಲ. ನಾವು ಇದೇ ರೀತಿ ಕೆಲವೊಂದು ವಸ್ತುಗಳಿಗೆ, ಕೆಲವೊಂದು ಗಿಡಮೂಲಿಕೆಗಳಿಗೆ ಹುಡುಕೊಂಡು ಬೆಟ್ಟ ಗುಡ್ಡದಲ್ಲಿ ಸಂಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಕಂಡು ಬಂದಂತಹ ದೃಶ್ಯ ಇದಾಗಿತ್ತು. ನೀವೇನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಇದು ಒಂದು ಆಮೆಯ ಚಿಪ್ಪು. ಆಮೆ ಪ್ರತಿಯೊಬ್ಬರು ನೋಡಿರ್ತೀರ. ಆಮೆಯ ಮೇಲ್ಭಾಗ ಏನಿರ್ತದೆ ಅದೇ ಚಿಪ್ಪು, ಆಮೆಯ ಚಿಪ್ಪು. ಯಾರೋ ಕೆಲವರು ದುಷ್ಕರ್ಮಿಗಳು ಸುಮಾರು ದಿನಗಳ ಹಿಂದೆ ಈ ಆಮೆಗಳನ್ನು ತಂದು ಈ ಒಂದು ಗುಡ್ಡ ಪ್ರದೇಶದಲ್ಲಿ ಕೊಂದು ಸುಟ್ಟು ತಿಂದಿದ್ದಾರೆ ಬೆಂಕಿಯಲ್ಲಿ. ಇಲ್ಲಿ ನೋವಾಗುವಂತಹ ಒಂದು ವಿಚಾರ ಏನಂತಂದರೆ, ಇದರಲ್ಲಿ ಸುಮಾರು 1 ರಿಂದ 2 ತಿಂಗಳ ಮರಿಯನ್ನು ಸಹ ಕೊಂದು ತಿಂದಿದ್ದಾರೆ. ಈಗ ನೀವೇನು ನೋಡ್ತಿದ್ದೀರಲ್ಲ, ಇದರಲ್ಲಿ ಸುಮಾರು 1 ರಿಂದ 2 ತಿಂಗಳಾಗಿರ್ಬೋದು ನನ್ನ ಪ್ರಕಾರ. ಈ ಒಂದು ಮರಿಗಳನ್ನು ಸಹ ಅವರು ಬಿಟ್ಟಿಲ್ಲ. ಆ ಮರಿಯನ್ನು ಕೊಂದು ಬೆಂಕಿಯಲ್ಲಿ ಸುಟ್ಟು ತಿಂತಾರೆ. ಮೊದಲು ಹೇಳಿದಾಗೆ ಮನುಷ್ಯನಿಗೆ ಹುಟ್ಟಿದ ಮೇಲೆ ದೇವರು ಸಾಕಾದಷ್ಟು ಕೊಟ್ಟಿದ್ದಾನೆ. ತನಗೆ ಬೇಕಾದಂತಹ ರುಚಿಯಾಗಿರ್ತಕ್ಕಂತಹ ವಸ್ತುಗಳು ತಿನ್ನೋಕ್ಕೆ ಕೊಟ್ಟಿದ್ದಾನೆ, ಸೃಷ್ಟಿ ಮಾಡಿಕೊಟ್ಟವನೆ. ಇಷ್ಟೆಲ್ಲ ಕೊಟ್ಟರೂ ಸಹ ಈ ಮನುಷ್ಯ ತನ್ನ ಒಂದು ಹೊತ್ತಿನ ಸುಖಕ್ಕಾಗಿ ಒಂದು ಜೀವಿಯನ್ನು ಕೊಂದು ಈ ಥರ ಸುಟ್ಟು ತಿನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ತಾನು ತಿಂದಿರ್ತಕ್ಕಂತಹ ಈ ಒಂದು ಪದಾರ್ಥ ಏನಿದೆ ಅದು ತನಗೆ ಕೇವಲ 1 ರಿಂದ 2 ಗಂಟೆ, 2 ಗಂಟೆ ಮಟ್ಟಿಗೆ ಮಾತ್ರ ತನಗೆ ಒಂದು ನೆಮ್ಮದಿಯನ್ನು ಕೊಡುತ್ತೆ. ನಾನು ಸುಟ್ಬಿಟ್ಟೆ, ನಾನು ತಿಂದ್ಬಿಟ್ಟೆ, ನನಗೆ ಈಗ ಆನಂದವಾಯಿತು ಅನ್ನೋ ಮಟ್ಟಿಗೆ ಒಂದು ಸ್ವಲ್ಪ ಹೊತ್ತು ಮಾತ್ರ ತನಗೆ ಆನಂದವಾಗುತ್ತೆ ಅಷ್ಟೇ. ತನ್ನ ಒಂದು ಸ್ವಲ್ಪ ಹೊತ್ತಿನ ಆನಂದಕ್ಕೋಸ್ಕರ ಒಂದು ಜೀವಿಯನ್ನು ಕೊಂದು ತಿನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ನಾನು ಹೇಳೋದೊಂದೇ, ನಿಮ್ಮ ಕೈಲಾದರೆ ಗಿಡ ಮರಗಳಿಗೆ ಒಂದು ಚೂರು ನೀರು ಹಾಕಲಿ, ಪ್ರಾಣಿ ಪಕ್ಷಿಗಳಿಗೆ 1-2 ಅಕ್ಕಿ ಕಾಳನ್ನ ಹಾಕಿ, ಇಷ್ಟು ಮಾಡಿದ್ರೆ ಸಾಕು. ಇಲ್ಲ ನಿಮ್ಗೆ ಅಷ್ಟು ಹಾಕೋಕ್ಕೆ ಯೋಗ್ಯತೆ ಇಲ್ವಾ, ನಿಮ್ಮ ಪಾಡು ನೀವು ಇರ್ತೀರಿ. ಯಾವುದೇ ರೀತಿ ಗಿಡ ಮರಗಾಗಲಿ ಅಥವಾ ಪ್ರಾಣಿ ಪಕ್ಷಿಗಳಿಗೆ ನೀವು ತೊಂದರೆನ ಕೊಡೋಕ್ಕೆ ಹೋಗಬೇಡಿ. ಇದೊಂದು ನಾನು ಹೇಳ್ತಾ ಇದ್ದೀನಿ ನೋಡಿ, ಡೈರೆಕ್ಟಾಗಿ. ಈ ಥರ ಮಾಡೋರು ನಿಜಕ್ಕೆ ಹೇಳ್ತೀನಿ, ರಾಕ್ಷಸರಿಗಿಂತ ಡಬಲ್ ಇವರು. ಇವತ್ತು ಒಂದು ಅರ್ಥ ಮಾಡ್ಕೊಳ್ಳಿ, ಈ ಒಂದು ಆಮೆಯನ್ನು ಯಾರು ಕೊಂದು ನೀವು ತಿಂದಿದ್ದೀರೋ ನನಗೆ ಗೊತ್ತಿಲ್ಲ, ಆದರೆ ನೀವು ಮಾಡಿರುವಂಥ ಈ ಪಾಪಕ್ಕೆ 100% ನೀವು ಕರ್ಮವನ್ನು ಅನುಭವಿಸಲೇಬೇಕು. ಇದು ನಮ್ಮ ಶಾಪ ಅಂತಾದರೂ ನೀವು ತಿಳ್ಕೊಳ್ಳಿ, ಪರವಾಗಿಲ್ಲ. ಈ ರೀತಿ ಯಾರು ಸಹ ಮಾಡೋಕ್ಕೆ ಹೋಗಬೇಡಿ, ಭಾಳ ದೊಡ್ಡ ತಪ್ಪಿದು. ಪ್ರಕೃತಿಗೆ ವಿರೋಧವಾಗಿ ನಡ್ಕೊಂಡ್ರೆ ಮನುಷ್ಯ ಏನೆಲ್ಲ ಕಷ್ಟಗಳು ಪಡ್ಬೋದು ಅಂತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅರ್ಥ ಆಗುತ್ತೆ. ಯಾರು ಸಹ ಇಂಥ ಒಂದು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ.
ಮೊದಲೇ ಹೇಳ್ದಾಗೆ ನಿಮ್ಮ ಕೈಲಾದರೆ ಗಿಡ ಮರಗಳಿಗೆ ಒಂದು ಚಮ್ ನೀರನ್ನು ಹಾಕಿ, ಪ್ರಾಣಿ ಪಕ್ಷಿಗಳಿಗೆ ಒಂದು 4 ಕಾಲನ್ನು ಹಾಕಿ ಸಹಾಯ ಮಾಡಿ ಸಾಕು. ನಿಮ್ಮ ಕೈಲಿ ಏನೂ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ ಅಂತಂದಾಗ ಅದ್ರ ಪಾಡ್ಗೆ ಅದು ಬಿಟ್ಬಿಡಿ. ಅದಕ್ಕೆ ಏನೂ ತೊಂದರೆಯನ್ನು ಕೊಡೋಕ್ಕೆ ಹೋಗಬೇಡಿ. ನಾನು ಸುಮಾರು ಕಡೆ ನೋಡ್ತಾನೆ ಇರ್ತೀನಿ, ಕೆಲವೊಂದು ಗಿಡ ಮರಗಳು ನಮ್ಗೆ ಅಡ್ಡ ಇದೆ ಅಂತ ಅದನ್ನು ಕತ್ತರಿಸೋದು, ಕೆಲವೊಂದು ಪ್ರದೇಶಗಳಲ್ಲಿ ಬೆಂಕಿ ಇಟ್ಟು ಸುಡೋದು, ಇವೆಲ್ಲ ಮಾಡ್ತಾಯಿರ್ತೀರ. ಇವೆಲ್ಲ ಪ್ರಕೃತಿ ವಿರೋಧ, ಅರ್ಥ ಮಾಡ್ಕೊಳ್ರಿ. ಈಗ ನಿಮಗೆ ನಿಮ್ಮ ಅನುಕೂಲಕ್ಕೆ ನೀವೆಲ್ಲ ಮಾಡ್ಕೊತೀರ. ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಸಮಸ್ಯೆಯನ್ನು ಎದುರ್ಕೋಬೇಕಾಗುತ್ತೆ. ಮಾನವನ ಒಂದು ಜಾತಿ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಎದುರಾಕೋಬೇಕಾಗ್ತದೆ. ಹಾಗಾಗಿ ಯಾರೂ ಸಹ ಪ್ರಕೃತಿಗೆ ವಿರೋಧವಾಗಿ ನಡ್ಕೊಳಕ್ಕೆ ಹೋಗಬೇಡಿ. ಇವತ್ತಿನ ದಿನ ಇದು ನೋಡಿದಾಗಿಂದ ಬಹಳ ಬೇಜಾರಾಯಿತು. ಹಾಗಾಗಿ ಇವತ್ತಿನ ವಿಡಿಯೋ ಮಾಡಿದ್ದೀನಿ. ಇವ್ರು ತಿಂದು ಬಿಟ್ಟಿರ್ತಕ್ಕಂತಹ ಈ ಒಂದು ಆಮೆ ಚಿಪ್ಪು ಏನಿದೆ, ಇದಕ್ಕೆ ನಾವು ಸಂಗ್ರಹಣೆಯನ್ನು ಮಾಡಿ ಅದು ಕೆಡದಂತಹ ರೀತಿಯಲ್ಲಿ ಅದನ್ನು ಹಾಗೆ ಬಿಟ್ಟರೆ ಕೆಟ್ಟೋಗುತ್ತೆ, ಹೊಲ್ಟೋಗುತ್ತೆ. ಹಾಗಾಗಿ ಇದನ್ನು ಪೂರ್ತಿ ಅರಿಶಿನವನ್ನು ಹಚ್ಚಿದ್ದೀವಿ. ಪೂರ್ತಿ ಮೇಲೆ ಒಳಭಾಗದಲ್ಲಿ ಅರಿಶಿನವನ್ನು ಹಚ್ಚಿ ಸಂರಕ್ಷಣೆಯನ್ನು ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ನೀರು ಬೀಳದಿರೋ ಹಾಗೆ ಕವರ್ ಮಾಡಿ ಚೆನ್ನಾಗಿ ಸುತ್ತಿ ಇಟ್ಟಿದ್ದೀವಿ. ಯಾರೂ ಸಹ ಇಂಥ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋ ಮಾಡೋಕ್ಕೂ ಬೇಜಾರಾಗ್ತಾಯಿದೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಪ್ರಕೃತಿಗೆ, ಗಿಡ ಮೂಲಿಕೆಗಳಿಗೆ, ಮರ ಗಿಡಗಳಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಯಾವುದೇ ರೀತಿಯ ಹಾನಿಯನ್ನು ಮಾಡಬೇಡಿ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಓಂ ನಮೋ ಕಾಲಭೈರವಾಯ, ಓಂ ನಮಃ ಶಿವಾಯ, ಹರ ಹರ ಮಹಾದೇವ.